ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಮನಿ ಮಾರ್ಕೆಟಲ್ಲಿ ನಿಮ್ಗೆ ಯಾವುದು ಹೇಳಿದ್ದೆ ನಿಮಗೆ ಮನಿ ಮಾರ್ಕೆಟಲ್ಲಿ ನಿಮಗೆ ಪ್ಲೇಯರ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ ಇನ್ ಮನಿ ಮಾರ್ಕೆಟ್, ಪ್ಲೇಯರ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ ಟ್ರೇಡೆಡ್ ಇನ್ ಮನಿ ಮಾರ್ಕೆಟಲ್ಲಿ ನಿಮಗೆ ಟೋಟಲ್ 6 ಪಾಯಿಂಟ್ಸನ್ನು ಆಲ್ರೆಡಿ 5 ಪಾಯಿಂಟ್ಸನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಯಾವುದು 5 ಪಾಯಿಂಟ್ ಯಾವುದಿದೆ, 5th ಒನ್ ಯಾವುದಿದೆ ನೋಡಿ, ಕಮರ್ಷಿಯಲ್ ಪೇಪರ್ಸ್, ವಾಣಿಜ್ಯ ಕಾಗದ ಪತ್ರಗಳನ್ನು ನಾನು ನಿಮಗೆ ಹೋದ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಬರೋವಂಥದ್ದು ಯಾವುದು ಅಂತಂದರೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್ ಅಂತಂದರೆ ಠೇವಣಿ ಸರ್ಟಿಫಿಕೇಟ್ಗಳಂತೇಳಿ ಕರೀತಾರೆ. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್, ಠೇವಣಿ ಸರ್ಟಿಫಿಕೇಟ್ಗಳು ಅಂತಂದರೆ ಇಲ್ಲಿ ಇದು ಏನು ಠೇವಣಿ ಸರ್ಟಿಫಿಕೇಟ್ ಅಂತಂದರೆ ಇದು ಒಂದು ನಮೂನೆ ಏನಾಗಿದೆ ಅಂತಂದರೆ ಅಲ್ಪಾವಧಿ ಠೇವಣಿಯಾಗಿದೆ. ಸರ್ಟಿಫಿಕೇಟ್ ಡೆಪಾಸಿಟ್ ಏನಾಗಿದೆ ಅಂತಂದರೆ ಇದು ಅಲ್ಪಾವಧಿ ಠೇವಣಿ ಅಂತೇಳಿ ಕರೀತಾರೆ. ಇದನ್ನು ಸರ್ಟಿಫಿಕೇಟ್ ಆಫ್ ಡೆಪಾಸಿಟನ್ನು ಇದು ಒಂದು ರೀತಿಯ ಅಲ್ಪಾವಧಿ ಠೇವಣಿ ಅಂತಲೇ ಹೇಳ್ಬೋದು. ಇದು ಸಾಮಾನ್ಯವಾಗಿ ಇದು ಏನಾಗಿದೆ ಅಂತಂದರೆ 3 ತಿಂಗಳಿಂದ 6 ತಿಂಗಳ ಅವಧಿಯನ್ನು ಒಳಗೊಂಡಿದೆ ಅಂತೇಳಿ ಹೇಳ್ತಾರೆ. ಅಂದರೆ 3 ತಿಂಗಳಿಂದ 6 ತಿಂಗಳವರೆಗೂ ಅವಧಿಯನ್ನು ಹೊಂದಿದೆ. ಜೊತೆಗೆ ಈ ಒಂದು ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಗಳನ್ನು ಮೇಲಿನ ಬಡ್ಡಿಯನ್ನು ಏನು ಮಾಡ್ತಾರೆ ಅಂದರೆ ಇವು ಬೇರೆ ಅಂದರೆ ಡೆಪಾಸಿಟ್, ಸಾಮಾನ್ಯವಾಗಿ ನಾವು ಡೆಪಾಸಿಟ್ಗಳನ್ನು ಮಾಡಿರ್ತೀವಲ್ಲ ಆ ಬಡ್ಡಿ ದರಗಳಿಗಿಂತ ಈ ಒಂದು ಠೇವಣಿ ಸರ್ಟಿಫಿಕೇಟ್ಗಳ ಡೆಪಾಸಿಟ್ಗಳಂದರೆ ಇದ್ರ ಮೇಲಿರುವಂತಹ ಬಡ್ಡಿ ದರಗಳು ಏನಾಗ್ತವೆ ಅಂತಂದರೆ ವಿಭಿನ್ನವಾಗಿರ್ತವೆ ಅಂತೇಳಿ ಹೇಳ್ತಾರೆ. ಅಂದರೆ ಸಾಮಾನ್ಯವಾಗಿರುವಂತಹ ಡೆಪಾಸಿಟ್ಗಳಿಗೆ ಇರುವಂತಹ ಬಡ್ಡಿ ಮತ್ತು ಠೇವಣಿ ಸರ್ಟಿಫಿಕೇಟ್ಗಳಿಗಿರುವಂತಹ ಬಡ್ಡಿ ಏನಾಗಿದೆ ಅಂತಂದರೆ ವಿಭಿನ್ನವಾಗಿದೆ, ಡಿಫ್ರೆನ್ಸ್ ಇದೆ ಅಂತೇಳಿ ಹೇಳ್ತಾರೆ. ಇದಿಷ್ಟು ಯಾವುದರಲ್ಲಿ ಬರುತ್ತೆ ಅಂದರೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟಲ್ಲಿ ಬರುತ್ತೆ ನೋಡಿರಿ. ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ ಅಂತಂದರೆ ಇಟ್ ಈಸ್ ಅನದರ್ ಟರ್ಮ್ ಆಫ್ ಶಾರ್ಟ್ ಟರ್ಮ್ ಪೀರಿಯಡ್ ಡೆಪಾಸಿಟ್ ಅಂತೇಳಿ ಕರೀತಾರೆ. ಇಟ್ ಈಸ್ ಅನದರ್ ಟರ್ಮ್ ಆಫ್ ಶಾರ್ಟ್ ಟರ್ಮ್ ಟೈಮ್ ಡೆಪಾಸಿಟ್ ಅಂತೇಳಿ ಕರೀತಾರೆ. ಆಮೇಲೆ ದ ರಿಸಿಪ್ಟ್ ಇಶ್ಯೂಡ್ ಫಾರ್ 3 to 6 months at rate of interest difference from its normal time of deposit rate through issue of certificate of deposits ಅಂತ ಹೇಳ್ತಾರೆ. ಅಂದರೆ ನೋಡಿ, ಇದು ಶಾರ್ಟ್ ಟರ್ಮ್ ಡೆಪಾಸಿಟು, ಇದರ ಟೈಮ್ ಪೀರಿಯಡ್ ಏನಿದೆ ಅಂತಂದರೆ 3 to 6 monthsವರೆಗೂ ಇದೆ. ಜೊತೆಗೆ ಇದರ ಡಿಫ್ರೆಂಟ್ ಫ್ರಮ್ ಅಂತಂದರೆ ಇದು ನಾರ್ಮಲ್ ಡೆಪಾಸಿಟ್ಸ್ಗಳು ಏನಿದಾವಲ್ಲ ಅದಕ್ಕಿಂತ ಡಿಫ್ರೆಂಟಾಗಿ ಇದೆ ಅಂತೇಳಿ ಹೇಳ್ತಾರೆ. ಯಾವುದು ಸರ್ಟಿಫಿಕೇಟ್ಗಳ ಡೆಪಾಸಿಟ್ ಮೇಲಿನ ಬಡ್ಡಿ ಏನಾಗಿದೆ ಅಂತಂದರೆ ಒಂದು ಸಾಮಾನ್ಯ ಬಡ್ಡಿ ದರಗಳಿಗಿಂತ ವಿಭಿನ್ನವಾಗಿದೆ, ಡಿಫ್ರೆನ್ಸ್ ಆಗಿದೆ ಅಂತೇಳಿ ಹೇಳ್ತಾರೆ. ಇದಿಷ್ಟು ಎದರಲ್ಲಿ ಬರುತ್ತೆ ಅಂತಂದರೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸಲ್ಲಿ ಬರುತ್ತೆ. ನೆಕ್ಸ್ಟ್ 7th ಒನ್ ಏನಿದೆ ನೋಡ್ರಿ, ರಿಯಾಯಿತಿ ಹೌಸ್, ಡಿಸ್ಕೌಂಟಿಂಗ್ ಹೌಸ್ ಅಂತಂದರೆ ಇಲ್ಲಿ ಬಿಲ್ಗಳನ್ನು ಏನು ಮಾಡ್ಬೋದು ಅಂತಂದರೆ ಪುನಃ ಏನು ಮಾಡ್ಬೋದು, ಡಿಸ್ಕೌಂಟ್ ಮಾಡ್ಬೋದು. ಅಂದರೆ ಮತ್ತೆ ನಾವೇನು ಮಾಡ್ಬೋದು, ಡಿಸ್ಕೌಂಟ್ಗಳನ್ನು ಮಾಡುವ ಸಲುವಾಗಿ ಇದು ಇರುವಂತಹ ಒಂದು ಡಿಸ್ಕೌಂಟ್ ಹೌಸ್, ರಿಯಾಯಿತಿ ಹೌಸ್ ಅಂತೇಳಿ ಹೇಳ್ತಾರೆ. ಇದರಲ್ಲಿ 3 ರೀತಿ ಬಿಲ್ಗಳನ್ನು ವ್ಯವಹಾರ ಮಾಡ್ತಾರೆ. ಯಾವ್ಯಾವ ರೀತಿ ಬಿಲ್ಗಳನ್ನು ವ್ಯವಹಾರ ಮಾಡ್ತಾರೆ ಅಂತಂದರೆ ದೇಶದಲ್ಲಿನ ಬಿಲ್ಗಳನ್ನು, ಹೊರ ದೇಶದಲ್ಲಿನ ಬಿಲ್ಗಳನ್ನು ಮತ್ತು ಸರ್ಕಾರದ ಖಜಾನೆ ಬಿಲ್ಗಳನ್ನು ಇಲ್ಲಿ 3 ರೀತಿಯಾಗಿ ಇಲ್ಲಿ 3 ರೀತಿಯ ಬಿಲ್ಗಳನ್ನು ಇಲ್ಲಿ ವ್ಯವಹರಿಸ್ತಾರೆ ಅಂತೇಳಿ ಹೇಳ್ತಾರೆ. ನೋಡ್ರಿ, discounting houses are special institutions for rediscounting the bills of exchanges. They usually deals in their kinds of bills ಅಂತೇಳಿ ಹೇಳ್ತಾರೆ. ಯಾವ್ಯಾವ ರೀತಿ ಕೈಂಡ್ಸ್ ನೋಡ್ರಿ, 3 kinds ಬರ್ತವೆ. ದ ಡೊಮೆಸ್ಟಿಕ್ ಬಿಲ್ಸ್ ಅಂದರೆ ದೇಶದಲ್ಲಿನ ಬಿಲ್ಲು, ದ ಫಾರಿನ್ ಬಿಲ್ಸ್ ಅಂತಂದರೆ ಹೊರ ದೇಶದಲ್ಲಿನ ಬಿಲ್ಲುಗಳು, ದ ಗೌರ್ಮೆಂಟ್ ಟ್ರೆಸುರಿ ಬಿಲ್ಸ್ ಅಂದರೆ ಸರ್ಕಾರದ ಖಜಾನೆಯ ಬಿಲ್ಲುಗಳು ಅಂತೇಳಿ ನಿಮಗೆ 3 ರೀತಿಯಾಗಿ ಬರ್ತವೆ ಅಂತೇಳಿ. ಅಂದರೆ ಇದು ಇಲ್ಲಿ ಪುನಃ ಡಿಸ್ಕೌಂಟ್ಗಳನ್ನು ಅಂದರೆ ಇಲ್ಲಿ ಬಿಲ್ಗಳನ್ನು ಪುನಃ ಡಿಸ್ಕೌಂಟ್ಗಳನ್ನು ಮಾಡೋದ್ರ ಸಲುವಾಗಿ ಈ ಬಿಲ್ಗಳನ್ನು ತಯಾರಿಸ್ತಾರೆ. ಇದರಲ್ಲಿ 3 ರೀತಿ ಬಿಲ್ಗಳಾಗಿ ಬರ್ತವೆ ಅಂತೇಳಿ ನಿಮ್ಗೆ ಹೇಳಿದೆ. ಅದೇ ರೀತಿಯಾಗಿ ಇಲ್ಲಿ ಈ ರಿಯಾಯಿತಿ ಹೌಸ್ಗಳಲ್ಲಿ, ಡಿಸ್ಕೌಂಟಿಂಗ್ ಹೌಸ್ಗಳಲ್ಲಿ ಏನಾಗಿದೆ ಅಂತಂದರೆ ಇವು ವಾಣಿಜ್ಯ ಬ್ಯಾಂಕು ಮತ್ತು ರಿಸರ್ವ್ ಬ್ಯಾಂಕಿನಲ್ಲಿ ಏನಾಗಿದೆ ಅಂತಂದರೆ ದೊಡ್ಡ ಪ್ರಮಾಣದ ಸಾಲವನ್ನು ಪಡೆದು ಆ ಹಣವನ್ನು ಬಿಲ್ಲುಗಳ ರೀತಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಸಾಲವನ್ನು ಪಡೆದಿರುವಂಥ ಆ ಹಣವನ್ನು ಬಿಲ್ಲುಗಳಿಗೆ ರಿಯಾಯಿತಿ ಮಾಡುವಲ್ಲಿ ಇದನ್ನು ತೊಡಗಿಸ್ತಾರೆ ಅಂತೇಳಿ ಹೇಳ್ತಾರೆ. ಅಂದರೆ ಈಗ ವಾಣಿಜ್ಯ ಬ್ಯಾಂಕ್ಗಳು ಮತ್ತು ರಿಸರ್ವ್ ಬ್ಯಾಂಕಿನಿಂದ ದೊಡ್ಡ ಪ್ರಮಾಣದ ಸಾಲವನ್ನು ತೊಗೊತಾರೆ. ಆ ಸಾಲವನ್ನು ತೊಗೊಂಡಿರುವಂತಹ ಆ ಸಾಲದ ಹಣವನ್ನು ಬಿಲ್ಲುಗಳನ್ನು ರಿಯಾಯಿತಿ ಮಾಡೋದಕ್ಕೋಸ್ಕರ ಇಲ್ಲಿ ತೊಡಗಿಸ್ತಾರೆ ಅಂತೇಳಿ ಹೇಳ್ತಾರೆ ನೋಡ್ರಿ.
ದ ಡಿಸ್ಕೌಂಟಿಂಗ್ ಹೌಸಸ್ ಬಾರೋ ಹ್ಯೂಗ್ ಫಂಡ್ಸ್ ಫಾರ್ ಶಾರ್ಟ್ ಟರ್ಮ್ period from commercial banks and RBI and reinvest them in discounting bills. ಅಂದರೆ ಅದನ್ನು ರೀಇನ್ವೆಸ್ಟ್ ಮಾಡ್ತಾರೆ, ಡಿಸ್ಕೌಂಟಿಂಗ್ ಬಿಲ್ಸ್ಗಳಿಗೆ ರೀಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ, ರಿಯಾಯಿತಿ ಮಾಡಲಿಕ್ಕೆ ಏನು ಮಾಡ್ತಾರೆ ಅಂತಂದರೆ ವಾಣಿಜ್ಯ ಬ್ಯಾಂಕ್ಗಳ ಮುಖಾಂತರ ಮತ್ತು ರಿಸರ್ವ್ ಬ್ಯಾಂಕಿನ ಮುಖಾಂತರ ಹಣವನ್ನು ಸಾಲವಾಗಿ ಪಡಿತಾರೆ ಅಂತೇಳಿ ಹೇಳ್ತಾರೆ. ಇದರಲ್ಲಿ ಬರುತ್ತೆ ಅಂತಂದರೆ ಇದು ಡಿಸ್ಕೌಂಟಿಂಗ್ ಹೌಸ್, ರಿಯಾಯಿತಿ ಹೌಸಲ್ಲಿ ನಿಮಗೆ ಬರೋವಂಥದ್ದು. ನೆಕ್ಸ್ಟ್ ಒನ್ ಯಾವುದು ಅಂತಂದರೆ ಒಪ್ಪಿಸಿಕೊಳ್ಳುವ ಸ್ಥಳಗಳು, ಅಕ್ಸೆಪ್ಟೆನ್ಸ್ ಹೌಸಸ್. ಒಪ್ಪಿಸಿಕೊಳ್ಳುವ ಸ್ಥಳಗಳು, ಅಕ್ಸೆಪ್ಟೆನ್ಸ್ ಹೌಸಸ್ ಅಂತಂದರೆ ಇವು ಬಿಲ್ಗಳನ್ನು ಸ್ವೀಕಾರ ಮಾಡೋದಕ್ಕಾಗಿಯೇ ಇರುವಂತಹ ಒಂದು ಸ್ಥಳಗಳಂತೇಳಿ ಹೇಳ್ಬೋದು. ಅಂದರೆ ಬಿಲ್ಗಳನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ ಇರುವಂತಹ ಸ್ಥಳಗಳು ಅಂದರೆ ಒಪ್ಪಿಸಿಕೊಳ್ಳುವ ಸ್ಥಳಗಳು. ಇವು ಸಾಮಾನ್ಯವಾಗಿ ವರ್ತಕರ ಬ್ಯಾಂಕ್ಗಳಾಗಿದ್ದಾವೆ ಅಂತೇಳಿ ಹೇಳ್ತಾರೆ ನೋಡ್ರಿ. ಇವು ಸಾಮಾನ್ಯವಾಗಿ ಏನಾಗಿದ್ದಾವೆ ಅಂತಂದರೆ ವರ್ತಕ ಬ್ಯಾಂಕ್ಗಳಾಗಿದ್ದಾವೆ ಅಂತೇಳಿ ಹೇಳ್ತಾರೆ. ಅಕ್ಸೆಪ್ಟೆನ್ಸ್ ಹೌಸಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ specializes in accepting bills of exchange. Generally they are ಮರ್ಚೆಂಟ್ ಬ್ಯಾಂಕ್ಸ್ ಅಂತೇಳಿ ಹೇಳ್ತಾರೆ. ಅಂದರೆ ಇವು ಏನಾಗಿದ್ದಾವೆ ಅಂತಂದರೆ ಅಕ್ಸೆಪ್ಟೆನ್ಸ್ ಹೌಸಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಸ್ಪೆಷಲೈಸಸ್ ಇನ್ ಅಕ್ಸೆಪ್ಟಿಂಗ್ ಬಿಲ್ಸ್ ಆಫ್ ಎಕ್ಸ್ಚೇಂಜಸ್. ಅಂದರೆ ಬಿಲ್ಗಳನ್ನು ಸ್ವೀಕಾರ ಮಾಡಲಿಕ್ಕೋಸ್ಕರ ಇರುವಂತಹ ಸ್ಥಳಗಳು ಅಂತೇಳಿ ಹೇಳ್ಬೋದು, ಬಿಲ್ಲುಗಳಂತಲೂ ಹೇಳ್ಬೋದು. ಜೊತೆಗೆ ಇವು ಸಾಮಾನ್ಯವಾಗಿ ವರ್ತಕ ಬ್ಯಾಂಕ್ಗಳಾಗಿದ್ದಾವೆ ಅಂತೇಳಿ ಹೇಳ್ತಾರೆ. ಇದಿಷ್ಟು ಅದರಲ್ಲಿ ಬರುತ್ತೆ ಅಂತಂದರೆ ಒಪ್ಪಿಸಿಕೊಳ್ಳುವ ಸ್ಥಳಗಳು, ಅಕ್ಸೆಪ್ಟಿಂಗ್ ಹೌಸಸಲ್ಲಿ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಯಾವುದು? ಬಿಲ್ ಬ್ರೋಕರ್ಸ್. ನೆಕ್ಸ್ಟ್ ಮೇಜರ್ ಪ್ಲೇಯರ್ಸ್ ಮನಿ ಮಾರ್ಕೆಟ್ ಪ್ಲೇಯರ್ಸಲ್ಲಿ ಬರುವಂಥದ್ದು. ಮತ್ತು ಇನ್ಸ್ಟ್ರೂಮೆಂಟ್ ಟ್ರೇಡೆಡ್ ಇನ್ ಮನಿ ಮಾರ್ಕೆಟಲ್ಲಿ ಬರುವಂತಹದ್ದು ಯಾವುದು ಅಂತಂದರೆ ಬಿಲ್ ಬ್ರೋಕರ್ಸ್. 9th ಒನ್ ಯಾವುದು? ಬಿಲ್ ಬ್ರೋಕರ್ಸ್ ಅಂತೇಳಿ ಕರೀತಾರೆ. ಬಿಲ್ ಬ್ರೋಕರ್ಸ್ ಅಂತಂದರೆ ಇವರು ತಮ್ಮ ಗ್ರಾಹಕರನ್ನು ಚೆನ್ನಾಗಿ ಬಲ್ಲವರಾಗಿರ್ತಾರೆ ಕೂಡ. ಆಮೇಲೆ ಇಲ್ಲಿ ಬಿಲ್ಲುಗಳನ್ನು ಮಾರುವುದು ಮತ್ತು ಕೊಳ್ಳುವುದರ ನಡುವೆ ಮಧ್ಯವರ್ತಿಗಳಾಗಿ ಇಲ್ಲಿ ಕೆಲಸ ಮಾಡ್ತಾರೆ. ಬ್ರೋಕರ್ಸ್ ಏನು ಮಾಡ್ತಾರೆ ಅಂತಂದರೆ ಬಿಲ್ಲುಗಳನ್ನು ಮಾರುವುದು ಮತ್ತು ಕೊಳ್ಳುವುದರ ನಡುವೆ ಏನು ಮಾಡ್ತಾರೆ, ಮಧ್ಯವರ್ತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಮತ್ತು ಜೊತೆಗೆ ತಮ್ಮ ಕೆಲಸಕ್ಕೆ ಅಲ್ಪ ಪ್ರಮಾಣದ ಕಮಿಷನ್ನು ಸಹ ಪಡಿತಾರೆ ಅಂತೇಳಿ ಹೇಳ್ತಾರೆ. ಬಿಲ್ ಬ್ರೋಕರ್ಸ್ ಅಂತ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಮೀಡಿಯೇಟರ್ ಅಂತೇಳಿ ಕರೀತಾರಲ್ಲ. ಮೀಡಿಯೇಟರ್ ಅಂದರೆ ಮಧ್ಯವರ್ತಿಗಳು, ಬ್ರೋಕರ್ಸ್ ಅಂದ್ರೂ ಸಹ ಮಧ್ಯವರ್ತಿಗಳು ಅಂತೇಳಿ ಕರೀತಾರೆ. ಅಂದರೆ ದ ಬಿಲ್ ಬ್ರೋಕರ್ಸ್ ಆರ್ intimately knowing their customers and act as intermediaries between the sellers and buyers of bills for a small commission ಅಂತೇಳಿ ಕರೀತಾರೆ. ಅಂದರೆ ಕೊಳ್ಳುವವರ ಮತ್ತು ಮಾರುವವರ ನಡುವೆ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಮಧ್ಯವರ್ತಿಗಳು ಕೆಲಸವನ್ನು ಮಾಡ್ತಾರೆ. ಆ ಕೆಲಸ ಮಾಡಿದ್ದಕ್ಕೋಸ್ಕರ ಅಂದರೆ ಅವರಿಬ್ಬರ ನಡುವೆ ಕೆಲಸವನ್ನು ಮಾಡ್ತಾರಲ್ಲ, ಆ ಕೆಲಸವನ್ನು ಮಾಡಿದ್ದಕ್ಕೋಸ್ಕರ ಸ್ವಲ್ಪ ಕಮಿಷನನ್ನು ಸಹ ಇಲ್ಲಿ ಪಡಿತಾರೆ. ಅಂದರೆ ಅದರಲ್ಲಿ ಅಲ್ಪ ಪ್ರಮಾಣದ ಕಮಿಷನನ್ನು ಸಹ ಇಲ್ಲಿ ಪಡಿತಾರೆ ಅಂತೇಳಿ ಕರೀತಾರೆ. ಇದಕ್ಕೆ ಬಿಲ್ ಬ್ರೋಕರ್ಸ್ ಅಂದರೆ ಮಧ್ಯವರ್ತಿಗಳು ಏನು ಮಾಡ್ತಾರೆ ಅಂತಂದರೆ ಕಮಿಷನ್ ಸಲುವಾಗಿ ಏನು ಮಾಡ್ತಾರೆ, ಕೆಲಸಗಳನ್ನು ಮಾಡ್ತಾರೆ. ಅಂದರೆ ಅವರು ಮೀಡಿಯೇಟರ್ ಅಂದರೆ ಇಬ್ಬರ ನಡುವೆ ಒಂದು ಮೀಡಿಯೇಟ್ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವರು ಒಂದಿಷ್ಟು ಕಮಿಷನನ್ನು ಪಡಿತಾರೆ ಅನ್ನೋದನ್ನು ಹೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ 10th ಒನ್ ಏನಿದೆ ನೋಡ್ರಿ, 9th ಆಯ್ತಲ್ಲ, 10th ಒನ್ ಏನಿದೆ ನೋಡ್ರಿ, ಬ್ಯಾಂಕ್ಗಳ ನಡುವಿನ ಸರ್ಟಿಫಿಕೇಟ್ಗಳು. ಇಂಟರ್ ಬ್ಯಾಂಕ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಅಂತಂದರೆ ಇದು ಅಲ್ಪ ಅವಧಿಯ ಕಾಗದ ಪತ್ರ ಅಂತೇಳಿ ಕರೀತಾರೆ. ಅದು ಬ್ಯಾಂಕ್ಗಳ ನಡುವಿನ ಸರ್ಟಿಫಿಕೇಟ್ ಏನಾಗಿದೆ, ಇದು ಒಂದು ಸಹ ಅಲ್ಪಾವಧಿಯ ಕಾಗದ ಪತ್ರ ಆಗಿದೆ. ಇವುಗಳು ಶೆಡ್ಯೂಲ್ಡ್ ಮತ್ತು ವಾಣಿಜ್ಯ ಬ್ಯಾಂಕ್ಗಳು ಏನಾಗಿದೆ ಅಂತಂದರೆ ತಮಗೆ ಹೆಚ್ಚು ಹಣವನ್ನು ಸಂಗ್ರಹಿಸುವುದಾಗಿ ಹೊರಡಿಸ್ತವೆ. ಜೊತೆಗೆ ಬ್ಯಾಂಕ್ಗಳು ತಮ್ಮ ವ್ಯವಹಾರಗಳಿಗೆ ಬೇಕಾಗಿರುವ ಹಣವನ್ನು ಬೇರೆ ಬ್ಯಾಂಕ್ಗಳಿಂದ ಸಾಲವಾಗಿ ಪಡೆದು ಅಲ್ಲಿ ವ್ಯವಹಾರವನ್ನು ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಅಂದರೆ ದೀಸ್ ಆರ್ ಶಾರ್ಟ್ ಟರ್ಮ್ ಪೇಪರ್ಸ್ ಇಶ್ಯೂಡ್ ಬೈ ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ ಟು ರೈಸ್ ಫಂಡ್ಸ್ ಫ್ರಮ್ ಅದರ್ ಬ್ಯಾಂಕ್ಸ್. ಅಂದರೆ ಬೇರೆ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ಗಳ ಮುಖಾಂತರ, ಶೆಡ್ಯೂಲ್ಡ್ ಬ್ಯಾಂಕ್ಗಳ ಮುಖಾಂತರ ಹೆಚ್ಚು ಹಣವನ್ನು ಸಂಗ್ರಹಿಸೋದಾಗಿ ಹೊರಡಿಸ್ತಾರೆ. ಜೊತೆಗೆ ಏನು ಮಾಡ್ತಾರೆ ಅಂತಂದರೆ ಫಂಡ್ಸ್ ಫ್ರಮ್ ಅನದರ್ ಬ್ಯಾಂಕ್ಸ್ ಅಗೇನ್ಸ್ಟ್ ಬಿಗ್ ಲೋನ್ಸ್ ಪ್ರೊಫೈಲ್ಸ್ ಅಂತೇಳಿ ಕರೀತಾರೆ. ವೆನ್ ಬ್ಯಾಂಕ್ಸ್ ಆರ್ ಶಾರ್ಟ್ ಆರ್ ಲಿಕ್ವಿಡಿಟಿ ಟು ಕ್ಯಾರಿ ಆನ್ ದೇರ್ ಇಮಿಡಿಯೇಟ್ ಆಪರೇಷನ್ಸ್ ಆ್ಯಂಡ್ ನೀಡ್ ಶಾರ್ಟ್ ಟರ್ಮ್ ಫಂಡ್ಸ್ ದೇ ಅಪ್ರೋಚ್ ಅದರ್ ಬ್ಯಾಂಕ್ಸ್. ಅಂದರೆ ದೋರ್ ಬ್ಯಾಂಕ್ಸ್
ಟು ಶೇರ್ ಪಾರ್ಟಿಸಿಪೇಟ್ ಇನ್ ದೇರ್ ಲೆಂಡಿಂಗ್ ಪೋರ್ಟ್ಫೋಲಿಯೋಸ್ ಅಂತೇಳಿ ಕರೀತಾರೆ. ಅಂದರೆ ಟು ಶೇರ್ ಆರ್ ಪಾರ್ಟಿಸಿಪೇಟ್ ಇನ್ ದೇರ್ ಲೆಂಡಿಂಗ್ ಪೋರ್ಟ್ಫೋಲಿಯೋಸ್ ಅಂತೇಳಿ ಕರೀತಾರೆ. ಅಂದರೆ ಬೇರೆ ಬ್ಯಾಂಕ್ಗಳಿಂದ ಹಣವನ್ನು ಈ ವ್ಯವಹಾರಗಳಿಗೋಸ್ಕರ ದೊಡ್ಡ ಮಟ್ಟದ ವ್ಯವಹಾರಗಳಿಗೆ ಮಾಡಬೇಕು ಅಂತಂದರೆ ಬೇರೆ ಬ್ಯಾಂಕುಗಳಿಂದ ಹಣವನ್ನು ಪಡೆದು ಸಹ ನಾವಿಲ್ಲಿ ವ್ಯವಹಾರವನ್ನು ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಇದೇನಾಗುತ್ತೆ ಅಂದರೆ ಇಂಟರ್ ಬ್ಯಾಂಕ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಸ್ ಅಂತೇಳಿ ಕರೀತಾರೆ. ಬ್ಯಾಂಕುಗಳ ನಡುವಿನ ಸರ್ಟಿಫಿಕೇಟ್ಗಳಂತೇಳಿ ನಿಮಗೆ ಇಲ್ಲಿ ಕರೀತಾರೆ. ನೆಕ್ಸ್ಟ್ ಬರುವಂಥದ್ದು ಯಾವುದು ನಿಮಗೆ ಇಂಟರ್ ಕಾರ್ಪೊರೇಟ್ ಬ್ಯಾಂಕ್ಸ್, ಕಾರ್ಪೊರೇಷನ್ ನಡುವಿನ ಡೆಪಾಸಿಟ್ಗಳು. ಕಾರ್ಪೊರೇಷನ್ ನಡುವಿನ ಡೆಪಾಸಿಟ್ಗಳು ಸಹ ಏನು ಮಾಡ್ತವೆ ಅಂತಂದರೆ ಇಲ್ಲಿ ಗ್ರಾಹಕರನ್ನು ಅಥವಾ ಈಗ ಶೆಡ್ಯೂಲ್ಡ್ ವಾಣಿಜ್ಯ ಬ್ಯಾಂಕುಗಳ ಮುಖಾಂತರ ಏನು ಮಾಡ್ತಾರೆ, ಇವು ಒಂದು ಕಾರ್ಪೊರೇಷನ್ ನಡುವಿನ ಡೆಪಾಸಿಟ್ಗಳು ಸಹ ಇಲ್ಲಿ ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಅಂದರೆ ಇಲ್ಲಿ ಈ ಕಾರ್ಪೊರೇಷನ್ ನಡುವಿನ ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ಸ್ ಅಂತೇಳಿ ಕರೀತಾರೆ. ಕಾರ್ಪೊರೇಷನ್ ನಡುವಿನ ಡೆಪಾಸಿಟ್ಗಳು ಅಂತಂದರೆ ಇಲ್ಲಿ ಇದು ಕೂಡ ಒಂದು ಅಲ್ಪಾವಧಿಯ ಒಂದು ಕಾಗದ ಪತ್ರಗಳಲ್ಲಿ ಬರುವಂಥದ್ದು ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ಸ್. ಇದರಲ್ಲೂ ಸಹ ಏನು ಮಾಡ್ಬೋದು ಅಂತಂದರೆ ಹಣ ಬೇಕಾದಾಗ ಬೇರೆ ಒಂದು ಬ್ಯಾಂಕ್ಗಳ ಮುಖಾಂತರ ಹಣವನ್ನು ಪಡೆದು ಇಲ್ಲಿ ವ್ಯವಹಾರ ಮಾಡ್ಬೋದು ಅಂತೇಳಿ ನಿಮಗೆ ಹೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಯಾವುದು ಅಂತಂದರೆ ರೇಪೋ ಇನ್ಸ್ಟ್ರೂಮೆಂಟ್ಸ್, ರೇಪೋ ಕಾಗದ ಪತ್ರಗಳು. ರೇಪೋ ಇನ್ಸ್ಟ್ರೂಮೆಂಟ್ಸ್, ರೇಪೋ ಕಾಗದ ಪತ್ರಗಳು ಅಂತಂದರೆ ಈಗ ರೇಪೋ ಅಂತಂದರೆ ಬಂದಾಗ ನಿಮಗೆ ಇಲ್ಲಿ ಒಂದು ಕೆಲವೊಂದು ರೇಪೋ ಕಾಗದ ಪತ್ರಗಳು ಅಂತ ಬಂದಾಗ ಅಲ್ಲಿ ನಮಗೆ ಇಯರ್ಲಿ ರೇಪೋ ರೇಟ್ಸ್ ಚೇಂಜ್ ಆಗ್ತವೆ. ಅಂದರೆ ಅಲ್ಲಿ 6%, 7%, 3%. ಅಂದರೆ ಅಲ್ಲಿ ನಾವು ಡೆಪಾಸಿಟ್ ಮಾಡಿರುವಂಥ ಹಣದ ಮೇಲೆ ಇಂತಿಷ್ಟು ಬಡ್ಡಿಯನ್ನು ವಿಧಿಸೋದು, ಅದಕ್ಕೆ ರೇಪೋ ಇನ್ಸ್ಟ್ರೂಮೆಂಟ್ಸ್, ರೇಪೋ ರೇಟ್ಗಳು ಬ್ಯಾಂಕ್ಗಳಲ್ಲಿ ಇಲ್ಲಿ ವ್ಯವಹಾರ ಮಾಡ್ತವೆ ಅಂತೇಳಿ ಹೇಳ್ತಾರೆ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ಗಳ ರೇಪೋ ರೇಟ್ಸ್ ಏನಿದ್ದಾವೆ ಆ ರೇಪೋ ರೇಟ್ಗಳ ಮುಖಾಂತರ ಏನು ಮಾಡ್ತಾರೆ ಅಂದರೆ ವ್ಯವಹಾರ ಮಾಡ್ತವೆ ಅಂತೇಳಿ ಹೇಳ್ತಾರೆ. ಇದಿಷ್ಟು ನಿಮಗೆ ಎದರಲ್ಲಿ ಬರುತ್ತೆ ಅಂತಂದರೆ ಇವಿಷ್ಟು ಪಾಯಿಂಟ್ಸ್ ಅದರಲ್ಲಿ ಬರ್ತವೆ ನಿಮಗೆ. ಮಾರುಕಟ್ಟೆ ಕಾರ್ಯನಿರ್ವಹಿಸುವವರು ಮತ್ತು ಮಾರುಕಟ್ಟೆಯಲ್ಲಿ ವಿಧಿಬದ್ಧ ಹಣದ ಕಾಗದ ಪತ್ರಗಳನ್ನು ವ್ಯವಹಾರ ಮಾಡುವವರು ಅಥವಾ ಹಣದ ಮಾರುಕಟ್ಟೆಯ ಮುಖ್ಯಾಂಶಗಳನ್ನು ಅಂತ ಅನ್ಬೋದು, ಹಣದ ಮಾರುಕಟ್ಟೆಯ ಉಪ ಮಾರುಕಟ್ಟೆಗಳಂತನೂ ಕರಿಬೋದು, ಇಲ್ಲ ಹಣದ ಮಾರುಕಟ್ಟೆಯ ಪ್ರಭಾವ ಅಂತಲೂ ಕರಿಬೋದು. ಯಾವ್ಯಾವ ನೋಡ್ರಿ, ಪ್ಲೇಯರ್ಸ್ ಇನ್ ಮನಿ ಮಾರ್ಕೆಟ್ ಆರ್ ಇನ್ಸ್ಟ್ರೂಮೆಂಟ್ಸ್ ಟ್ರೇಡೆಡ್ ಇನ್ ಮನಿ ಮಾರ್ಕೆಟ್ ಆರ್ ಸೆಗ್ಮೆಂಟ್ಸ್ ಆಫ್ ಮನಿ ಮಾರ್ಕೆಟ್ ಆರ್ ಸಬ್ ಮಾರ್ಕೆಟ್ಸ್ ಆಫ್ ಮನಿ ಮಾರ್ಕೆಟ್ ಅಂತೇಳಿ ಕರಿಬೋದು. ಇದಿಷ್ಟು ಅದರಲ್ಲಿ ಬರ್ತವೆ ನಿಮಗೆ. ಟೋಟಲ್ ಎಷ್ಟು ಪಾಯಿಂಟ್ಸ್ ಇದಾವೆ? 12 ಪಾಯಿಂಟ್ಸ್ ಇದಾವೆ. ಎಲ್ಲವೂ ಹೇಳಿದ್ದೀನಿ ಆಲ್ರೆಡಿ ನಿಮಗೆ. ಯಾವ್ಯಾವು ಅಂತಂದರೆ ಕಾಲ್ ಮನಿ, ಅಲ್ಪಾವಧಿಯ ಹಣ ಅಂತಂದರೆ ಶಾರ್ಟ್ ಟರ್ಮ್ ಮನಿ, ಟ್ರೆಸುರಿ ಬಿಲ್ಸ್ನ ಹೇಳಿದ್ದೀನಿ. ಅಂದರೆ ಖಜಾನೆ ಬಿಲ್ಲುಗಳು, ವಾಣಿಜ್ಯಕ್ಕೆ ಸಂಬಂಧಿಸಿದ ಬಿಲ್ಲುಗಳು, ಕಮರ್ಷಿಯಲ್ ಬಿಲ್ಸನ್ನು ಹೇಳಿದ್ದೀನಿ. ವಾಣಿಜ್ಯ ವ್ಯವಹಾರಕ್ಕೆ ಸಂಬಂಧಿಸಿದ ಪತ್ರಗಳು ಅಂದರೆ ಕಮರ್ಷಿಯಲ್ ಪೇಪರ್ಸನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜೊತೆಗೆ ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್ಸ್, ಠೇವಣಿ ಸರ್ಟಿಫಿಕೇಟ್ಗಳು, ಆಮೇಲೆ ಡಿಸ್ಕೌಂಟ್ ಹೌಸಸ್ ಅಂದರೆ ಡಿಸ್ಕೌಂಟ್ಗೆ ಸಂಬಂಧಪಟ್ಟಂಥವುಗಳು, ಆಮೇಲೆ ಅಕ್ಸೆಪ್ಟೆನ್ಸ್ ಹೌಸಸ್ ಒಪ್ಪಿಕೊಳ್ಳುವ ಸ್ಥಳಗಳು. ನೆಕ್ಸ್ಟ್ ಯಾವುದು? ಬಿಲ್ ಬ್ರೋಕರ್ಗಳು, ಆಮೇಲೆ ಇಂಟರ್ ಬ್ಯಾಂಕ್ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಸ್, ಬ್ಯಾಂಕುಗಳ ನಡುವೆ ವ್ಯವಹಾರ ಮಾಡುವ ಪತ್ರಗಳು, ಆಮೇಲೆ ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ಸ್, ಕಾರ್ಪೊರೇಷನ್ ನಡುವಿನ ಡೆಪಾಸಿಟ್ಗಳು. ಲಾಸ್ಟ್ ಒನ್ ಯಾವುದಂದರೆ ರೇಪೋ ಇನ್ಸ್ಟ್ರೂಮೆಂಟ್ಸ್, ರೇಪೋ ಕಾಗದ ಪತ್ರಗಳು. ಇವಿಷ್ಟು ಅದರಲ್ಲಿ ಬರ್ತವೆ ಅಂತಂದರೆ ಮೇಜರ್ ಪ್ಲೇಯರ್ಸ್ ಆರ್ ಪ್ಲೇಯರ್ಸ್ ಇನ್ ಮನಿ ಮಾರ್ಕೆಟ್ ಅಂತಲೂ ಕರಿಬೋದು, ಇನ್ಸ್ಟ್ರೂಮೆಂಟ್ಸ್ ಇನ್ ಮನಿ ಮಾರ್ಕೆಟ್ ಅಂತಲೂ ಕರಿಬೋದು. ಇದಿಷ್ಟು ಆದಮೇಲೆ ನಿಮಗೆ ಬರೋ ಅಂಥದ್ದು ಯಾವುದು ಅಂತಂದರೆ ಮತ್ತು ಕೆಲವೊಂದು ಮೇಜರ್ ಪ್ಲೇಯರ್ಸ್ ಅಂತೇಳಿ ಬರ್ತಾರೆ. ಮೇಜರ್ ಪ್ಲೇಯರ್ಸ್ ಅಂತಂದರೆ ನಿಮಗೆ ಬ್ಯಾಂಕ್ಗಳಲ್ಲಿ ಬರ್ತವೆ. ಇದಿಷ್ಟು ಟೋಟಲ್ 12 ಪಾಯಿಂಟ್ಸ್ ಆದಮೇಲೆ ನಿಮಗೆ ಮೇಜರ್ ಪ್ಲೇಯರ್ಸ್ ಅಂತೇಳಿ ಬರ್ತಾರೆ. ಅದರೊಳಗೆ ಅಂದರೆ ಮನಿ ಮಾರ್ಕೆಟಲ್ಲಿ ಮೇಜರ್ ಪ್ಲೇಯರ್ಸ್ ಯಾರು ಅಂತಂದರೆ ಬ್ಯಾಂಕರ್ಸ್ ಅಂತೇಳಿ ಬರ್ತಾರೆ. ಬ್ಯಾಂಕರ್ ಅಂತಂದರೆ ಅದರಲ್ಲಿ ಸೆಂಟ್ರಲ್ ಬ್ಯಾಂಕ್ ಮತ್ತು ಕಮರ್ಷಿಯಲ್ ಬ್ಯಾಂಕ್ಸ್ ಬರ್ತವೆ. ಇನ್ನೊಂದು ಯಾವುದು ಅಂತಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ ಬರ್ತವೆ. ಎರಡು ರೀತಿಯಾಗಿ ಬರ್ತವೆ ನಿಮಗೆ ಮೇಜರ್ ಪ್ಲೇಯರ್ಸಲ್ಲಿ. ಯಾರ್ಯಾರು ಅಂತಂದರೆ ಬ್ಯಾಂಕರ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಬ್ಯಾಂಕ್ಗಳಂತಂದರೆ ಸೆಂಟ್ರಲ್ ಬ್ಯಾಂಕ್ ಮತ್ತು ಕಮರ್ಷಿಯಲ್ ಬ್ಯಾಂಕು. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹಣಕಾಸಿನ ಸಂಸ್ಥೆಗಳಂತಂದರೆ ಪ್ರೈಮರಿ ಡೀಲರ್ಸ್ ಅಂತೇಳಿ ಬರ್ತಾರೆ. ಪ್ರಥಮ ಹಂತದ ವ್ಯವಹಾರಸ್ಥರು ಅಂತೇಳಿ ನಿಮಗೆ ಬರ್ತಾರೆ. ಇದಿಷ್ಟು ಎದರಲ್ಲಿ ಬರುತ್ತೆ ಅಂತಂದರೆ ಮೇಜರ್ ಪ್ಲೇಯರ್ಸಲ್ಲಿ ನಿಮಗೆ ಬರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ನಿಮಗೆ ಡಿಸ್ಕಸ್ ಮಾಡೋಣ ಅಂತಂದರೆ ಡ್ರಾಬ್ಯಾಕ್ಸ್ ಆಫ್ ಮನಿ ಮಾರ್ಕೆಟ್, ಅಂದರೆ ಹಣಕಾಸಿನ ಮಾರುಕಟ್ಟೆಯ ಕುಂದುಕೊರತೆಗಳನ್ನು ನಿಮಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತೆ. ಇವು ಮೇಜರ್ ಪ್ಲೇಯರ್ಸ್ ಅಂತಂದು ಹೇಳಿದ್ನಲ್ಲ ನಿಮಗೆ ಯಾರ್ಯಾರು ಅಂತಂದು
ಬ್ಯಾಂಕ್ಗಳಂತಂದ್ರೆ ಅಲ್ಲಿ ನಿಮಗೆ ಸೆಂಟ್ರಲ್ ಬ್ಯಾಂಕ್ ಮತ್ತು ವಾಣಿಜ್ಯ ಬ್ಯಾಂಕ್ಗಳು ಅಂದರೆ ಕಮರ್ಷಿಯಲ್ ಬ್ಯಾಂಕ್ ಬರ್ತವೆ. ಸೆಂಟ್ರಲ್ ಬ್ಯಾಂಕ್ ಅಂತಂದರೆ ಇದು ಕೇಂದ್ರ ಮತ್ತು ಮುಖ್ಯವಾದ ಒಂದು ಬ್ಯಾಂಕ್ಗಳ ವ್ಯವಹಾರಗಳನ್ನು ಮಾಡುವಂಥದ್ದು. ಜೊತೆಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಏನು ಮಾಡುತ್ತೆ ಅಂತಂದರೆ ಓಡಿಸೋದು. ಅದರಲ್ಲಿ ಮುಖ್ಯ ಕೆಲಸ ಏನು ಅಂತಂದರೆ ಇಲ್ಲಿ ಒಟ್ಟಾರೆ ಎಲ್ಲ ಹಣಕಾಸಿನ ಸಂಸ್ಥೆಗಳ ಮೇಲೆ ಇದು ಏನು ಮಾಡುತ್ತೆ ಅಂದರೆ ನಿಗಾ ಇಡುತ್ತೆ ಅಂತೇಳಿ ಹೇಳ್ತಾರೆ. ಸೆಂಟ್ರಲ್ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ಇಟ್ ಈಸ್ ದ ಬ್ಯಾಂಕ್ which is entrusted in the task of controlling the issue of money and funds to the market and regulators credit facilities provide by various other institutions ಅಂತೇಳಿ ನಿಮ್ಗೆ ಹೇಳ್ತಾರೆ. ಇದರಲ್ಲಿ ಸೆಂಟ್ರಲ್ ಬ್ಯಾಂಕಲ್ಲಿ ಅಂದರೆ ಇದು ಮುಖ್ಯವಾದ ಒಂದು ಬ್ಯಾಂಕ್, ವ್ಯವಹಾರಗಳಿಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಕೊಡುತ್ತೆ. ಜೊತೆಗೆ ಇದ್ರ ಮುಖ್ಯ ಕೆಲಸನೇ ಅದು ಅಂತೇಳಿ ಹೇಳ್ತಾರೆ. ಜೊತೆಗೆ ಅದು ಏನು ಮಾಡುತ್ತೆ ಅಂದರೆ ಎಲ್ಲ ಹಣಕಾಸಿನ ಸಂಸ್ಥೆಗಳ ಮೇಲೆ ಏನು ಮಾಡುತ್ತೆ ಅಂತಂದರೆ ನಿಗಾ ಇಡುತ್ತೆ ಅಂತೇಳಿ ಹೇಳ್ತಾರೆ ಸೆಂಟ್ರಲ್ ಬ್ಯಾಂಕ್. ಅದೇ ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡುತ್ತೆ ನೋಡ್ರಿ. ಕಮರ್ಷಿಯಲ್ ಬ್ಯಾಂಕ್ ಏನು ಮಾಡುತ್ತೆ ಅಂತಂದರೆ ಇದು ಹಣಕಾಸಿನ ಮಾರುಕಟ್ಟೆಯಲ್ಲಿ ಇದು ಬಹಳ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸಿದೆ. ಜೊತೆಗೆ ಇದು ಅನೇಕರಿಗೆ ಅಥವಾ ಅನೇಕ ಬಗೆಯ ಸಾಲಗಳನ್ನು, ಬಿಲ್ಗಳನ್ನು ಡಿಸ್ಕೌಂಟ್ ಮಾಡಲಿಕ್ಕೂ ಸಹ ಇದು ಸಹಾಯ ಮಾಡಿದೆ. ಜೊತೆಗೆ ಪ್ರಾಮಿಸರಿ ನೋಟ್ಗಳಾಗಿರ್ಬೋದು, ಸಾಲವನ್ನು ಕೊಡುವಂಥದ್ದಾಗಿರ್ಬೋದು, ಆಮೇಲೆ ಕೆಲಸಗಳ ನಿರ್ವಹಣೆಯನ್ನು ಮಾಡೋದಾಗಿರ್ಬೋದು, ಕೆಲಸಗಳಲ್ಲಿ ಮಾರುಕಟ್ಟೆಯ ಮೇಲೆ ದ್ರವತ್ವವನ್ನು ಏನಾದರೂ ಲಿಕ್ವಿಡಿಟಿ ಪ್ರಶ್ನೆ ಇದ್ದಾಗ, ದ್ರವತ್ವದ ಪ್ರಶ್ನೆ ಇದ್ದಾಗ ಇದನ್ನು ಬಗೆಹರಿಸುವ ಪ್ರಯತ್ನವನ್ನು ಸಹ ಇದು ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಯಾವುದು ಕಮರ್ಷಿಯಲ್ ಬ್ಯಾಂಕ್ಸ್. ದೇ ಪ್ಲೇ ವಿಟಾಲ್ ರೋಲ್ ಇನ್ money market. They make advances, discount bills and lend against the promisers notes and the like. They also take help of market in solving their liquidity problems ಅಂತ ಹೇಳ್ತಾರೆ. ಅಂದರೆ ಲಿಕ್ವಿಡಿಟಿ, ದ್ರವತ್ವದಲ್ಲಿರುವಂತಹ ಒಂದು ಸಮಸ್ಯೆಗಳನ್ನು ಬಗೆಹರಿಸೋದಾಗಿರ್ಬೋದು, ಲಿಕ್ವಿಡಿಟಿ ಪ್ರಾಬ್ಲಮ್ಸ್ಗಳನ್ನು ಇದು ನಿವಾರಣೆ ಮಾಡುತ್ತೆ ಅಂತೇಳಿ ಹೇಳ್ತಾರೆ. ಇದಿಷ್ಟು ಅದರಲ್ಲಿ ಬರುತ್ತೆ ಅಂತಂದರೆ ಬ್ಯಾಂಕ್ಸಲ್ಲಿ ಯಾವುದು ಸೆಂಟ್ರಲ್ ಬ್ಯಾಂಕ್ ಮತ್ತು ಕಮರ್ಷಿಯಲ್ ಬ್ಯಾಂಕಲ್ಲಿ ನಿಮಗೆ ಬರೋವಂಥದ್ದು. ನೆಕ್ಸ್ಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಪ್ರೈಮರಿ ಡೀಲರ್ಸ್ ಬರ್ತಾರೆ. ಅಂದರೆ ಪ್ರಥಮ ಹಂತದ ವ್ಯವಹಾರಸ್ಥರು. ವ್ಯವಹಾರಸ್ಥರು ಅಂತಂದರೆ ಈಗ ಖಜಾನೆ ಬಿಲ್ಲುಗಳು, ಟ್ರೆಜರಿ ಬಿಲ್ಸ್ ಆಗಿರ್ಬೋದು, ವಾಣಿಜ್ಯ ಬಿಲ್ಲುಗಳು, ಕಮರ್ಷಿಯಲ್ ಬಿಲ್ಸ್ ಆಗಿರ್ಬೋದು, ಇವು ಹಣಕಾಸಿನ ಮ್ಯೂಚುವಲ್ ಫಂಡ್ಸ್, ಇವೆಲ್ಲ ಪತ್ರಗಳೇನಾಗ್ತವೆ ಅಂತಂದರೆ ದ್ವಿತೀಯ ದರ್ಜೆಯ ಮಾರುಕಟ್ಟೆಯಲ್ಲಿ ಏನಾಗ್ತವೆ ಅಂದರೆ ಡಿಸ್ಕೌಂಟ್ ಮತ್ತು ಫೈನಾನ್ಸ್ ಹೌಸ್ಗಳಿಗೆ DFHI ಅಂದರೆ ಡಿಸ್ಕೌಂಟ್ ಆ್ಯಂಡ್ ಫೈನಾನ್ಸ್ ಹೌಸ್ ಆಫ್ ಇಂಡಿಯಾ ಅಂತೇಳಿ ಇವು ದ್ವಿತೀಯ ದರ್ಜೆಯ ಮಾರುಕಟ್ಟೆಗಳಂತೇಳಿ ಹೇಳ್ಬೋದು. ಯಾವುದು ವಾಣಿಜ್ಯ ಬಿಲ್ಗಳು, ಖಜಾನೆ ಬಿಲ್ಗಳು, ಮ್ಯೂಚುವಲ್ ಫಂಡ್ಸ್ ಅಂದರೆ ಟ್ರೆಸರಿ ಬಿಲ್ಸ್, ಕಮರ್ಷಿಯಲ್ ಬಿಲ್ಸ್, ಮ್ಯೂಚುವಲ್ ಫಂಡ್ಸ್ ಏನಾಗಿದ್ದಾವೆ ಅಂತಂದರೆ ಇವು ದ್ವಿತೀಯ ದರ್ಜೆಯ ಮಾರುಕಟ್ಟೆಗಳಂತೇಳಿ ನಿಮಗೆ ಕರಿಬೋದು. ಸೆಕೆಂಡರಿ ಮಾರ್ಕೆಟ್ ಫಾರ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಅಂತೇಳಿ ಕರಿಬೋದು. ಅಂದರೆ ಡಿಸ್ಕೌಂಟಿಂಗ್ ಫೈನಾನ್ಸ್ ಹೌಸ್ ಆಫ್ ಇಂಡಿಯಾ ಅಂತೇಳಿ ಹೇಳ್ಬೋದು. ಆಮೇಲೆ ಹಣಕಾಸಿನ ಕಾಗದ ಪತ್ರಗಳಿಗೆ ದ್ವಿತೀಯ ದರ್ಜೆ ಮಾರುಕಟ್ಟೆಗಳ ಅಭಿವೃದ್ಧಿಪಡಿಸಲು ಇಲ್ಲಿ ಮುಖ್ಯ ಉದ್ದೇಶವಾಗಿದೆ. ಆಮೇಲೆ DFHI ಏನಾಗಿದೆ ಅಂತಂದರೆ ಇಲ್ಲಿ ಖಜಾನೆ ಬಿಲ್ಲುಗಳನ್ನು ವ್ಯವಹಾರ ಮಾಡುತ್ತೆ. ಆಮೇಲೆ ಅಲ್ಪಾವಧಿಯ ವಾಣಿಜ್ಯ ಬಿಲ್ಗಳನ್ನು ಮತ್ತೆ ಡಿಸ್ಕೌಂಟ್ ಮಾಡಲಿಕ್ಕೂ ಇಲ್ಲಿ ಅನುಕೂಲ ಮಾಡಿಕೊಡುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಇಟ್ ವಾಸ್ ಸೆಟ್ ಅಪ್ ಇನ್ ಇದೇನಾಗಿದೆ ಅಂದರೆ DFHI ವುಡ್ ಬಿ ಡೀಲ್ಸ್ ವಿತ್ ಟ್ರೆಸರಿ ಬಿಲ್ಸ್ ಆಫ್ ಡಿಫ್ರೆಂಟ್ ಮೆಚ್ಯೂರಿಟೀಸ್ ಆ್ಯಂಡ್ ರೀಡಿಸ್ಕೌಂಟ್ ಶಾರ್ಟ್ ಟರ್ಮ್ ಕಮರ್ಷಿಯಲ್ ಬಿಲ್ಸ್ ಅಂತೇಳಿ ನಿಮಗೆ ಹೇಳ್ತಾರೆ. ಇದಿಷ್ಟು ಇದರಲ್ಲಿ ಬರ್ತವೆ ಅಂತಂದರೆ ಮೇಜರ್ ಪ್ಲೇಯರ್ಸ್ ಅಂತೇಳಿ ಬರ್ತಾರೆ. ಮೇಜರ್ ಪ್ಲೇಯರ್ಸ್ ಯಾರು? ಮುಖ್ಯ ವ್ಯವಹಾರಸ್ಥರು. ಮೇಜರ್ ಪ್ಲೇಯರ್ಸ್ ಇನ್ ಮನಿ ಮಾರ್ಕೆಟ್, ಮುಖ್ಯ ವ್ಯವಹಾರಸ್ಥರು ಅಂತೇಳಿ ಯಾರು ಅಂತಂದರೆ ಬ್ಯಾಂಕರ್ಸ್ ಮತ್ತು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಬ್ಯಾಂಕರ್ಸ್ ಅಂತಂದರೆ ಸೆಂಟ್ರಲ್ ಬ್ಯಾಂಕ್ ಮತ್ತು ನಿಮಗೆ ಕಮರ್ಷಿಯಲ್ ಬ್ಯಾಂಕ್ ಬರುತ್ತೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಾಗ ಇಲ್ಲಿ ಪ್ರೈಮರಿ ಡೀಲರ್ಸ್ ಅಂತೇಳಿ ಬರ್ತಾರೆ. ಪ್ರೈಮರಿ ಡೀಲರ್ಸಲ್ಲಿ ನಿಮ್ಗೆ ಯಾರು DFHI ಮುಖಾಂತರ ಏನಾಗುತ್ತೆ, ಯಾವ್ಯಾವು ಟ್ರೆಸರಿ ಬಿಲ್ಸ್, ಕಮರ್ಷಿಯಲ್ ಬಿಲ್ಸ್ ಮತ್ತು ಮ್ಯೂಚುವಲ್ ಫಂಡ್ಸ್ ಏನಾಗಿದೆ ಅಂತಂದರೆ ಇವು ದ್ವಿತೀಯ ದರ್ಜೆಯ ಮಾರುಕಟ್ಟೆಗಳು, ಸೆಕೆಂಡರಿ ಮಾರ್ಕೆಟ್ಗಳಾಗಿದ್ದಾವೆ. ಇವುಗಳು DFHI ಮುಖಾಂತರ ಏನು ಮಾಡ್ತಾ ಇದ್ದಾವೆ ಅಂತಂದರೆ ವ್ಯವಹಾರಗಳನ್ನು ಮಾಡ್ತಾ ಇದ್ದಾವೆ. ಡಿಸ್ಕೌಂಟಿಂಗ್ ಮತ್ತು ಫೈನಾನ್ಸ್ ಹೌಸ್ ಆಫ್ ಇಂಡಿಯಾಗಳ ಮುಖಾಂತರ ಇವು ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದಾವೆ ಅಂತೇಳಿ ಹೇಳ್ತಾರೆ. ಇದಿಷ್ಟು ಅದರಲ್ಲಿ ಬರುತ್ತೆ ನಿಮಗೆ ಟೋಟಲ್ ಆಗಿ ಅಂತಂದರೆ ಪ್ಲೇಯರ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ ಟ್ರೇಡೆಡ್ ಇನ್ ಮನಿ ಮಾರ್ಕೆಟ್. ಮಾರುಕಟ್ಟೆಯಲ್ಲಿ ಮುಖ್ಯವಾಗಿ ಕಾರ್ಯನಿರ್ವಹಿಸುವವರು ಮತ್ತು ಮಾರುಕಟ್ಟೆಯಲ್ಲಿ ವಿಧಿಬದ್ಧ ಹಣದ ಕಾಗದ ಪತ್ರಗಳನ್ನು ವ್ಯವಹಾರ ಮಾಡುವವರು ಅಂತೇಳಿ ಹೇಳ್ತಾರೆ. ಇದಿಷ್ಟು ನಿಮಗೆ ಬರುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂತಂದರೆ ಡ್ರಾಬ್ಯಾಕ್ಸ್ ಆಫ್ ಮನಿ ಮಾರ್ಕೆಟ್, ಹಣಕಾಸಿನ ಮಾರುಕಟ್ಟೆಯ ಕುಂದುಕೊರತೆಗಳು. ಹಣಕಾಸಿನ ಮಾರುಕಟ್ಟೆಯ ಕುಂದುಕೊರತೆಗಳನ್ನು ನಿಮಗೆ ಡಿಸ್ಕಸ್ ಮಾಡೋಣ.